ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್. ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿದ್ದೆ ಇವತ್ತು, ಒನ್ ಡೇ ಟ್ರಿಪ್. ಅದು ದುಬಾರೆ ಫಾರೆಸ್ಟ್ಗೆ. ಸೊ ದುಬಾರೆ ಫಾರೆಸ್ಟ್ ನೀವು ಕೇಳ್ಬೋದು ಎಲ್ಲಿದೆ ಅಂತ. ದುಬಾರೆ ಫಾರೆಸ್ಟ್ ಹೇಳ್ತೀನಿ ಹೋಗ್ತಾ ಮುಂದೆ ವೀಡಿಯೋದಲ್ಲಿ. ಈಗ ರೆಡಿ ಆಗಬೇಕು. ಟೈಮ್ ಬಂದು ಈಗ 5 ಗಂಟೆ ಕರೆಕ್ಟಾಗಿ, ಮಧ್ಯರಾತ್ರಿ 5 ಗಂಟೆ ಆಗಿದೆ. ಈಗ ಹೋಗಿ ರೆಡಿ ಆಗ್ಬಿಟ್ಟು ಬರಬೇಕು. ಬಂದು ಸಿಗ್ತೀನಿ. ಸೊ ಗಾಯ್ಸ್, ಐ ಆಮ್ ಬ್ಯಾಕ್. ಈಗ ಬೆಳಿಗ್ಗೆ 5 ಗಂಟೆ ಆಗಿರೋದ್ರಿಂದ ಹೋಗಿ ತಣ್ಣೀರು ಸ್ನಾನ ಮಾಡ್ಕೊಬಂದೆ. ಸೊ ಈಗ ಸಮಯ 5:15 ಆಗಿದೆ. ಈಗ ರೆಡಿ ಆಗಬೇಕು. ನಾನು ಅದೇ ಅವ್ರು ಇವ್ರು ಆಗ್ತಾರಲ್ಲ, ಗೆಟ್ ರೆಡಿ ವಿತ್ ಮೀ ಅಂತ, ಆ ಥರ ಎಲ್ಲ ಹಾಕಕ್ಕೆ ಹೋಗಲ್ಲ. ಐ ಶುಡ್ ಗೆಟ್ ರೆಡಿ ನಾವು. ಸೊ ಗಾಯ್ಸ್, ಐ ಆಮ್ ಬ್ಯಾಕ್. ಈಗ ಯಾವ್ದಾದ್ರು ಒಂದು ಗಾಗಲ್ಸ್ ತಗೋಬೇಕು ಅಲ್ಲಿ ಕ್ವಾಟ್ಲೆ ಮಾಡೋಕ್ಕೆ. ಸೊ ನೋಡೋಣ ಯಾವ ಗಾಗಲ್ಸ್ ಚೆನ್ನಾಗಿದೆ ಅಂತ. ಇದು ಓಕೆನಾ ಗೈಸ್? ಸೊ ಗೈಸ್, ಇದು ಸ್ಪೆಕ್ಸು ಅಲ್ವಾ? ಇದು. ಸೊ ಗೈಸ್, ಇದು ಸ್ಪೆಕ್ಸ್ ಓಕೆನಾ? ನೋಡಿ, ಪಲ್ಲಿಲಿ ಹಚ್ಕೊಡ್ತು ಅಂದರೆ ಇದೇ ಸ್ಪೆಕ್ಸು ಓಕೆ ಅಂತ ಇವತ್ತಿಗೆ. ಗೈಸ್, ಬೆಳಿಗ್ಗೆ 6 ಗಂಟೆ ಪೆಟ್ರೋಲ್ ಫ್ಯೂಲ್ ಸ್ಟೇಷನಲ್ಲಿ ಇದ್ದೀವಿ. ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ ಗಾಡಿಗೆ. ಗೈಸ್, ಈಗ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ. ಲಾಸ್ಟ್ ಪಿಕ್ಕು ಇದು ಪಿಕ್ ಮಾಡ್ಕೊಂಡು ಈಗ ಹೊರಡದೆ. ಯಾವುದು ವಿಘ್ನ ಬರದೇ ಇರಲಿ ಅಂತ. 3, 2, 1 ಮುಂಜಾನೆ 6 ಗಂಟೆ. ಗೈಸ್, ನಾವಿರೋದು ಈಗ ಕುಶಾಲ್ ನಗರ. ನೋಡ್ತಾ ಇರ್ಬೋದು ನೀವು, ಇದು ಕುಶಾಲ್ ನಗರ. ಇದೇ ರೂಟಲ್ಲಿ ಬರುತ್ತೆ ದುಬಾರೆ ಫಾರೆಸ್ಟ್. ಸೊ ಗೈಸ್, ಇಲ್ಲಿ ಬಂದಿದ್ದೀವಿ ಒಂದು ಜಾಗಕ್ಕೆ. ಇಲ್ಲಿ ಟೀ ಕುಡಿಯೋಣ ಅಂತ ಎಲ್ಲರೂ ನಿಂತಿದ್ದಾರೆ. ಇವರೇ ಸಪ್ಲೈಯರ್. ನೀರು ಹಾಕೊಂಡಂಗೆ ಕುಡಿದ್ಬಿಟ್ಟವನೆ. ನಾನ್ರಿ ಲಲ್ಲಿ. ನಮ್ಮ ಸಾರಥಿ ಕೃಷ್ಣ ಪರಮಾತ್ಮ. ಅಲ್ಲಿ ಕೊಡಲ್ಲ. ಪುರುಷ ಲೋ, ನನಗೂ ಬಿಡ್ದಂಗೆ ಹಾಕ್ಬಿಟ್ಟ. ಮಹಾನ್ ದೇವರ ಪುರುಷ. ಇದೇ ದುಬಾರೆ ಫಾರೆಸ್ಟ್. ಗೈಸ್, ನಾವಿರೋದು ಈಗ ದುಬಾರೆ ಫಾರೆಸ್ಟ್. ಇದು ದುಬಾರೆ ಫಾರೆಸ್ಟ್ ಎಂಟ್ರೆನ್ಸು ನೋಡಿ ಹಿಂಗೆ ಬರುತ್ತೆ. ಐ ಲವ್ ದುಬಾರೆ. ಸೊ ಇದು ಬಂದು ಈ ಫಾರೆಸ್ಟ್ ಎಂಟ್ರಿ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇದು ದುಬಾರೆ ಅಂತ. ಇದು ಬಂದು ನೀವು ಕೇಳ್ಬೋದು, ದುಬಾರೆ ಫಾರೆಸ್ಟ್ ಎಲ್ಲಿ ಬರುತ್ತಪ್ಪ ಅಂತ ಕೇಳ್ಬೋದು. ದುಬಾರೆ ಫಾರೆಸ್ಟ್ ಬಂದು ಇಲ್ಲಿ ಹತ್ತತ್ರ ಸರೌಂಡಿಂಗ್ ಇನ್ನೇನು ನಿಯರೆಸ್ಟ್ ಕೂರ್ಗ್ ಅಂದರೆ ಮಡಿಕೇರಿನೇ, ಆಲ್ಮೋಸ್ಟ್ ಕೂರ್ಗಲ್ಲೇ ಬರುತ್ತೆ ಇದು ದುಬಾರೆ ಫಾರೆಸ್ಟ್ ಅಂತ. ನೀವು ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲೇ ಇದೆ ನಂಜರಾಯಪಟ್ಟಣ, ಕೂರ್ಗ್. ಅದೇ ಇದು ನಮ್ಮ ಟೀಮ್, ಇದು ನಮ್ಮ ಕ್ರೂ, ಇದು ನಮ್ಮ ಕಲ್ಟಿ ಗ್ಯಾಂಗ್. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇವರು ನಮ್ಮ ಬೈ ಕಿಶನ್ ಗೌಡ ಅಂತ, ನಮ್ಮ ಸಾರಥಿ ಚಿರಾಗ್. ಇವರು ನಮ್ಮ ಟೀಮಿನ ಲಿಖಿತ. ಗಾಯ್ಸ್, ಇದು ಕೂರ್ಗಿ ವಾಟ್ ಎವರ್. ಸೊ ಗೈಸ್, ಇದೇ ಫೈನಲಿ ವಿ ಹ್ಯಾವ್ ರೀಚ್ ದುಬಾರೆ. ರಿವರ್ ಡ್ರಾಫ್ಟಿಂಗ್ ಕೌಂಟರ್. ಅದೇ ಇಲ್ಲಿ ರಾಫ್ಟಿಂಗ್ ಮಾಡಬೇಕಂದ್ರೆ ಎಲ್ಲ ಇಲ್ಲಿ ಹೋಗ್ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನೀರು ಫೋರ್ಸ್ ಆಗಿದೆ, ಬಿಡ್ತಾರಲ್ವೋ ಗೊತ್ತಿಲ್ಲ ಇವತ್ತು. ನೋಡಿ, ನಮ್ಮ ಕಲ್ಟ್ ಗ್ಯಾಂಗ್ ಇಲ್ಲಿ ಬಂದಿದೆ. ಭಯ ಇಲ್ಲೇ ಇದ್ದಾರೆ ನೋಡಿ. ಭಯ. ವಿಡಿಯೋ ಮಾಡೋದು ನಿಲ್ಸಪ್ಪ. ಯಾರೋ ವಿಡಿಯೋ ಮಾಡೋದು ನಿಲ್ಸೋ. ಏನ್ರಿ ಮೀಡಿಯಾ. ಫ್ರೆಂಡ್ಸ್, ನೀವು ನೋಡ್ಬೋದು, ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಝೂಮ್ ಮಾಡ್ತಾ ಇದ್ದೀನಿ ನೋಡಿ, ಝೂಮ್ ಇನ್. ಸೊ ಅಲ್ಲಿ ಕಾಣ್ತಾ ಇರೋದು ನಿಮಗೆ ಅದು ಎಲಿಫೆಂಟ್ ಕ್ಯಾಂಪು. ಈ ರಾಫ್ಟಿಂಗ್ ಮುಖಾಂತರ ಅಲ್ಲಿ ಹೋಗಬೇಕು ಅಂದರೆ 150 ಪರ್ ಹೆಡ್, 150 ಆಗುತ್ತೆ. ದುಬಾರಿ ತುಂಬ ದುಬಾರಿ ಇದೆ ಗುರು. 3D ಸ್ಕೇರಿಂಗ್ ಹೌಸ್ ಅಂತೆ. ಪುಟ ದುಬಾರೆ ತುಂಬ ದುಬಾರಿ ಆಗಿದೆ. ಇದ್ರ ಬಗ್ಗೆ ಏನಂತೀಯಾ? ಹೇಳ್ಬಿಡಪ್ಪ, ಕ್ಯಾಮ್ರಾ ಕೇಳು ಶಿಷ್ಯ. ಕ್ಯಾಮ್ರಾ
ಈ ನಾಯಿ ತುಂಬ ಉತ್ಸಾಹಭರಿತವಾಗಿದೆ. ಈ ನಾಯಿಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ವಂತೆ. ಡಾಕ್ಟರ್ ಸ್ಟ್ರೇಂಜ್ ಗೈಸ್ ಲಂಚ ಹೊಡಿತೀನೋ ಲಂಚ ಹೊಡಿ ಹೊಡ್ಕಣೋ ಮಹಾಪಾಪ ರೈಕಲ್. ಹತ್ರಿ ಬಳಗಾಲಿಟ್ಟು ಸ್ಪೀಡ್ ಬೋಟಲ್ಲಿ ಕೂತಿದ್ದೀವಿ ನೋಡಿ. ಇದೇ ಸ್ಪೀಡ್ ಬೋಟ್ ಮಿಷಿನಲ್ಲಿ ವರ್ಕ್ ಆಗುತ್ತೆ. ಫುಲ್ ಪೆಟ್ರೋಲ್ ಮೋಟರ್. ಇದು ನಮ್ಮ ಗ್ಯಾಂಗು. ಇದನ್ನ ಯಾಕೆ ಒತ್ತಿ ಹೇಳ್ತಿದ್ಯಾ? ಹೊರಡ್ತು ಈಗ ಲ್ಯಾಂಡ್ ಟೇಕ್ ಆಫ್ಗೆ ರೆಡಿ ಇದೆ. ನೆಲದ ಮೇಲೆ ಟೇಕ್ ಆಫ್. ವಾಟರ್ ಪ್ರೂಫ್ ತಾನೆ? ಅಲ್ಲ ಕೆಳಗಡೆ ಹೊಂಟೋದ್ರೆ. ಫೈನಲಿ ವಿ ಹ್ಯಾವ್ ರೀಚ್ಡ್ ದಿಸ್ ಲೊಕೇಶನ್. ಕಮ್ ಲೆಟ್ಸ್ ಗೋ. ದುಬಾರೆ ಸಾಕಾನೆ ಶಿಬಿರ. ಈಗ ಹೋಗ್ತಾ ಇದ್ದೀವಿ ದುಬಾರೆ ಫಾರೆಸ್ಟ್ ಒಳಗೆ ಬಂದ್ವಿ. ಈಗ ಎಲಿಫೆಂಟ್ ಕ್ಯಾಂಪ್ಗೆ. ಕಬ್ಬನ್ ಪಾರ್ಕ್ ನೋಡ್ದಂಗೆ ಫೀಲು ಸ್ವಲ್ಪ. ವಾವ್, ಆನೆ ತುಂಟಾಟ ನೋಡಿ ಗೈಸ್. ಇಲ್ಲಿ ನೋಡಿದ್ರೆ ಇವ್ರು ತುಂಟಾಟ ಆಡ್ತಾವ್ರೆ. ಇಡೀ ಕ್ಯಾಂಪಲ್ಲಿ ಇದೊಂದೇ ಫೀಮೇಲ್ ಎಲಿಫೆಂಟ್. ದೈತ್ಯ ಮಕ್ಕಳಿಗೆ ಮುದ್ದೆ ತಿನ್ನಿಸುವ ವಿಧಾನ. ಗಾಯ್ಸ್ ಬಂತು ನೋಡಿ ಗಜ ಪಡೆ. ಇದು ಗಜ. ಜನರು ಏನು ಮಜಾ ತಗೋತಾರೆ ನೋಡಿ ಇಲ್ಲಿ ಎಲಿಫೆಂಟ್ಗಳನ್ನ ನೋಡ್ಕೊಂಡು. ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಬರೀ ಎಲಿಫೆಂಟ್ ಕ್ಯಾಂಪಲ್ಲ, ಇದು ನಾಯಿ ಕ್ಯಾಂಪು. ಕ್ಯೂಟಾಗಿದೆ ನಾಯಿ. ಏನಪ್ಪ ನಿನ್ನ ಹೆಸರು? ವೀರ 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 ಈ ಸುಲ್ತಾನ. ವೀರ 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 ಈ ಅಪ್ಪಿ ಕೊಡು, ಹಂಗೆ ಮುತ್ತು 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 ಕೊಡು. ನಿನ್ನ ಹೆಸರೇನು? ನೀನು ಯಾವ ಊರು? ಚಿಂಟಿ ಮುಂಟಿ ಮುಂಟಿ. ನಿಮ್ಮನೆ ಹತ್ರ ಬೀದಿ ನಾಯಿಗಳಿದ್ರೆ ಬೀದಿ ನಾಯಿನ ಅಡಾಪ್ಟ್ ಮಾಡ್ಕೊಳ್ಳಿ. ಬ್ರೀಡ್ ಡಾಗ್ಗಳು ಕಮ್ಮಿ ಮಾಡಿ ಬೀದಿ ನಾಯಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದಾಗಿ. ಇದು ಈ ಕ್ಯಾಂಪ್ ನೋಡ್ಕೊಳಕ್ಕಿರೋ ಸೆಕ್ಯೂರಿಟಿ. ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ನೋಡ್ಕೊಳಕ್ಕಿರೋ ಸೆಕ್ಯೂರಿಟಿ ಇದು. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪ್. ಚೆನ್ನಾಗಿತ್ತಲ್ವಾ? ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಗಾಯ್ಸ್ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಆ ಜಾಗ ಯಾವುದು ಅಂತ ತೋರಿಸ್ತೀನಿ ನೋಡಿ. ಇದೇ ಆ ಜಾಗ. ಗಾಯ್ಸ್ ನೋಡ್ತಾ ಇರ್ಬೋದು ಈಗ ನಾವು ಬಂದಿರೋ ಜಾಗ ಹೆಂಗಿದೆ ಅಂತ ನೋಡಿ. ಹೆಂಗಿದೆ ಇದು ಬಂದು ಒಂಥರ ಹೊಳೆ ಅಂತಾರಲ್ಲ, ಅದು ಚಕ್ಲಿ ಹೊಳೆ ಜಲಾಶಯ ಅಂತಾರೆ ಇದನ್ನ. ಸೊ ಈಗ ಹೋಗೋಣ, ಇನ್ನು ಮುಂದೆ ಹೋಗೋಣ. ಅಲ್ಲೊಂದು ವ್ಯೂ ಸ್ಪಾಟ್ ಇದೆ, ಅಲ್ಲಿ ಹೋಗೋಣ. ಅಲ್ಲಿ ಹೆಂಗಿದೆ ಅಂತ ನೋಡ್ತೀವಿ, ನೋಡಿ ಹೇಳ್ತೀವಿ ನಿಮ್ಗೆ. ಗೈಸ್ ಈಗ ಬಂದಿರೋ ಜಾಗ ನೀವು ನೋಡಿರಲ್ಲ. ನಾವೀಗ ಬಂದಿರೋ ಜಾಗ ಬಂದು ಚಕ್ಲಿ ಹೊಳೆ. ಇದೇ ಮೇಯ್ನ್ ಚಕ್ಲಿ ಹೊಳೆ. ಯಾಕಂದರೆ ಇದು ಡ್ಯಾಮ್ ಬಂದು ಚಕ್ಲಿ ಶೇಪಲ್ಲಿದೆ. ಚಕ್ಲಿ ಹೊಳೆ ನೀರು ಡೈರೆಕ್ಟಾಗಿ ಈ ಕಡೆ ಹೋಗುತ್ತೆ. ಕುಶಾಲನಗರಕ್ಕೆ ಹೋಗುತ್ತೆ ಈ ಕಡೆಯಿಂದ ನೀರು. ನೋಡೋದೇ ಇರ್ಬೋದು ನೀವು ಎಷ್ಟು ಸ್ಮೂತಾಗಿ ಹರಿತಾ ಇದೆ ನೀರು. ಅದು ಚಕ್ಲಿ ಶೇಪಲ್ಲೇನಿಲ್ಲ, ಅದು ಬಾಂಡ್ಲಿ ಶೇಪಲ್ಲಿದೆ ಅದು. ಸೊ ನೀರು ಅದ್ರ ಒಳಗಡೆ ಬಂದು ಹರಿದು ಅಥವಾ ಕೆಳಗಡೆ ಇಳಿದು ಈ ಥರ ಹೋಗುತ್ತೆ ಅಷ್ಟೇ. ಸೊ ನೀವೇನಾದ್ರು ದುಬಾರೆ ಫಾರೆಸ್ಟಿಗೆ ಬಂದರೆ ತಪ್ಪದೆ ಈ ಜಾಗನ ವಿಸಿಟ್ ಮಾಡಿ. ಇದು ಹೆಸರು ಬಂದು ಚಕ್ಲಿ ಹೊಳೆ. ಗೈಸ್ ನೋಡಿ ಇಲ್ಲೊಂದು ಸಣ್ಣ ಜಾಗ ಇದೆ. ಈ ಜಾಗದಲ್ಲಿ ಹೋದರೆ ಅಲ್ಲಿ ನಿಂತ್ಕೊಂಡು ಒಂದು ವ್ಯೂ ಮಾಡ್ಬೋದು. ನೋಡಿ ಈ ಸಣ್ಣ ಜಾಗದಿಂದ ಇದೆಲ್ಲ ಕಾಣುತ್ತೆ.
ಗಾಯ್ಸ್ ನಾನು ಹೇಳ್ತಾ ಇದ್ದೀನಲ್ಲ, ನೀವೇನಾದರೂ ದುಬಾರೆ ಫಾರೆಸ್ಟಿಗೆ ಬಂದರೆ ದಪ್ಪದೆ ಚಕ್ಲಿಹೊಳೆ ರಿಸರ್ವಾಯರ್ಗೆ ಬಂದು ಹೋಗಲೇಬೇಕು ನೀವು. ಯಾಕಂದರೆ ಅಷ್ಟು ಚೆನ್ನಾಗಿದೆ ವ್ಯೂ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಒಳ್ಳೆ ಜಾಗ. ವೆಕೇಷನಲ್ಲಿ ಬನ್ನಿ, ಸ್ಯಾಟರ್ಡೆ ಸಂಡೇ ಬನ್ನಿ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಒಂದು ಚಕ್ಲಿಹೊಳೆ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಗಾಯ್ಸ್ ಈಗ ಹತ್ತಣ ಬನ್ನಿ, ತುಂಬ ಚೆನ್ನಾಗಿದೆ. ನೋಡ್ಬೋದು, ಹತ್ಬಿಟ್ವಿ. ಮಿಷನ್ ಬೆಟ್ಟ ಹತ್ತು ಬಂದ್ರಿ ಬೈ ನೀವು. ಗಾಯ್ಸ್ ನೋಡಿದ್ರಲ್ಲ, ಇದಾಗಿತ್ತು ಚಕ್ಲಿಹೊಳೆ ರಿಸರ್ವಾಯರ್. ನೆಕ್ಸ್ಟ್ ಇನ್ನೊಂದು ಜಾಗ ಹೋಗ್ತಾ ಇದ್ದೀವಿ, ಅದನ್ನ ತೋರಿಸ್ತೀನಿ. Now they have played Leo Ordinary Person song. Now I will get copyright. My channel will be wage. Thank you. Our boys is putting songs. I don't know anything about that song. It will get copyright strike. See guys, now we have come to Coffee Tota. You can see here Coffee Tota. You will get busy coffee, brew coffee, anything. Now we are going to guys, now we have come to one unknown place. It's known as, I don't know what it is called as. ಯಾವುದೇ ಹಸು, ಕುರಿ, ಮರಿ, ದನ, ಕರು ಏನೇ ಆದರೂ ಇಲ್ಲೆಲ್ಲ ಮೇಯಿಸ್ಕೋಬೋದು. ಆ ಥರ ಇದೆ ಇಲ್ಲಿ ಜಾಗ. ಇಲ್ಲಿ ಒಳ್ಳೆ ಓಪನ್ ಸ್ಪೇಸ್, ಗಾರ್ಡ್ ಸ್ಪೇಸ್. ಸಿ ನೌ ಐ ವಿಲ್ ಶೋ ಯು. ಸಿ ದಿಸ್ ಇಸ್ ದ ಪ್ಲೇಸ್. ಸ್ವರ್ಗ ಗುರು. ಗೈಸ್ ನೋಡಿದ್ರಲ್ಲ ಹೆಂಗಿತ್ತು ಅಂತ ಜಾಗ. ಇದು ಆರಂಗಿ ಫಾಲ್ಸಿಂದ ಮೆಲ್ಲಳ್ಳಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಗುವಂಥ ಜಾಗ. ಬಂದು ದಯವಿಟ್ಟು ಮಿಸ್ ಮಾಡ್ದೇನೆ ಈ ಜಾಗನ ನೋಡ್ಕೊಂಡೋಗಿ ಎಂಜಾಯ್ ಮಾಡಿ. ವೆದರ್ ಅಂತೂ ಈ ಥರ ಮುಂಗಾರು ಸೀಸನ್ ಇದ್ದಾಗಲೇ ಬನ್ನಿ, ಸಖತ್ತಾಗಿರುತ್ತೆ. ನೀವು ಈ ಥರ ಕ್ವಾಟ್ಲೆಗಳು ಮಾಡ್ಕೊಂಡು ಹೋಗಿ. ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಜಾಗ ಅಂತ. ಹೆವೆನ್ ಫೀಲಿಂಗ್ ನೋಡ್ತಾ ಇರ್ಬೋದು. ಇದು ನೀವು ಅನ್ಕೊಂಡಿರ್ಬೋದು ಇದು ಬೆಳಿಗ್ಗೆ 6 ಗಂಟೆ ಅಂತ. ಅಲ್ಲ, ಇದು ಆ್ಯಕ್ಚುಲಿ 1 ಗಂಟೆ ಮಧ್ಯಾಹ್ನ. ನೋಡಿ ಹೆಂಗಿದೆ ಅಂತ. ಗೈಸ್ ನಾವು ಬಂದಿದ್ದೀವಿ ಈಗ ಒಂದು ಅದ್ಭುತವಾದ ವಂಡರ್ಫುಲ್ ಮಾರ್ವಲಸ್ ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ ಬನ್ನಿ. ವಿಚ್ ಇಸ್ ದಟ್ ಯು ಗೆಸ್ ಗೈಸ್. ಗೈಸ್ ನೋಡಿದ್ರಲ್ಲ, ಇದೆ ಕೊಡಗು ಜಿಲ್ಲೆಯ ಮಲ್ಲಳ್ಳಿ ಫಾಲ್ಸ್. ನೀವು ಫ್ಯಾಮಿಲಿ ಜೊತೆ ಬಂದಾಗ ಮಿಸ್ ಮಾಡ್ದೇನೆ ವಿಸಿಟ್ ಮಾಡಲೇಬೇಕು, ಸಖತ್ತಾಗಿದೆ. ಎಲ್ಲ ಜಾಗಗಳನ್ನ ಸುತ್ತಾಡಿದ್ಮೇಲೆ ಫೈನಲ್ ಆಗಿ ಒಂದು ಜಾಗಕ್ಕೆ ಹೋಗಿ ಬಂದ್ವಿ. ಅದು ಯಾವುದು ಅಂದರೆ ಬೈಲ್ಕುಪ್ಪೆಯಲ್ಲಿರೋ ಟಿಬೇಟಿನವರ ಗೋಲ್ಡನ್ ಟೆಂಪಲ್. ಈ ಬುದ್ಧನ ದೇವಸ್ಥಾನದ ಸೀಲಿಂಗ್ ಮೇಲೆ ಬಿಡಿಸಿರುವಂಥ ಮಂಡಲಗಳ ಚಿತ್ರವನ್ನು ನೋಡ್ತಾ ಇದ್ರೆ ಬಹಳ ಅದ್ಭುತವಾಗಿದೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಸುತ್ತಮುತ್ತ ಗೋಡೆಗಳಲ್ಲಿ ದೇವತೆಗಳ ಮತ್ತು ರಾಕ್ಷಸರ ಚಿತ್ರಗಳು.
ಇಷ್ಟು ಜಾಗಗಳನ್ನ ವಿಸಿಟ್ ಮಾಡಾದ್ಮೇಲೆ ನಾವು ನಮ್ಮ ಮನೆಗಳಿಗೆ ವಾಪಸ್ ತೆರಳಿದ್ವಿ. ಇಲ್ಲಿಗೆ ಮುಗೀತು ನಮ್ಮ ವ್ಲಾಗ್. ಎಲ್ಲರೂ ಎಂಜಾಯ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಜಾಗಗಳನ್ನ ತಪ್ಪದೆ ವಿಸಿಟ್ ಮಾಡಿ.